2015ರಲ್ಲಿ ಮಹಾಪ್ರಭುಗಳು ನಾವು 100 ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂತ ಹೇಳಿದ್ರೋ ಇಲ್ವೋ? 100 ಸ್ಮಾರ್ಟ್ ಸಿಟಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಒಂದು 10 ತೋರಿಸ್ರಿ. ನಾ ಹೊಸದಾಗಿ ಕೇಳ್ತಿಲ್ಲ, ನಾವು ಪ್ರಜೆಗಳು ಹೊಸದಾಗಿ ಕೇಳ್ತೀವಿ. ಕೊಡ್ತೀನಿ ಅಂತ ಹೇಳಿದೆಯಾ ಅಲ್ವ ನೀನು? ಹಂಗತಾನೆ ನಾನು ಆಯಿಸಿದ್ದು. ಬರ್ತಾರ ಮಹಾಪ್ರಭುಗಳು, ಒಂದು 100 ಸ್ಮಾರ್ಟ್ ಸಿಟಿ ಆಗುತ್ತೆ. ಬರೀ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಹೋಗದೆ ಭಾರತ ದೇಶದ ಸಣ್ಣ ಸಣ್ಣದರಲ್ಲೂ ಕೂಡ ಉದ್ಯೋಗ ಅವಕಾಶ ಸಿಗುತ್ತೆ. ಅಲ್ಲಿಯ ವಿದ್ಯಾಕೇಂದ್ರಗಳ ಒಳ್ಳೆಯದಾಗತ್ತೆ, ಆಸ್ಪತ್ರೆಗಳು ಬರುತ್ತವೆ, ಕಾಲೇಜುಗಳು ಬರುತ್ತವೆ. 100 ಸ್ಮಾರ್ಟ್ ಸಿಟಿ ಭಾರತ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿ ಹೇಳಿದ್ರು ಅಂದರೆ ಏನೂ ಮಾಡ್ದೆ ಕುಂತೀಯಲ್ವಾ ನೀನು? 10 ತೋರಿಸ್ಪಾ. ನನಗೊಂದು 303 ಜನ ನೀವು MP ಗಳನ್ನು ಕೊಟ್ಟಿರಿ. ಒಬ್ಬೊಬ್ಬ ಒಂದೊಂದು ಹಳ್ಳಿನ ದತ್ತು ತಗೊಂಡು ನಾನೊಂದು ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂದ್ರೆ ಒಂದು ತೋರಿಸ್ರಿ. ಮಹಾಪ್ರಭು ಒಂದು ವಿಲೇಜ್ ತೋರಿಸ್ರಿ. ನಾನು ಕೇಳೋದು ಸ್ಟ್ರೇಟ್ ಪ್ರಶ್ನೆ. ನನಗೆ ಪ್ರಶ್ನೆಗೆ ಉತ್ತರ ಬೇಕೇ ಹೊರತು ಮತ್ತೆ ನೀನು ಯಾರು ಕೇಳಕ್ಕ ಅಂತ ಕೇಳಂಗಿಲ್ಲ. ನೀನು ನಿನಗಿಂತ ದೊಡ್ಡವ ನಾನು. ನಾವು ಓಟ್ ಹಾಕಿದ್ರೆ ನಮ್ಮ ಸ್ಟ್ಯಾಕ್ಸ್ನಲ್ಲಿ ಬದುಕವ ನೀನು. ನಮ್ಮ ದುಡ್ಡನ್ನು ನೋಡ್ಕೋತೀನಿ ಅಂತ ಮಾತು ಕೊಟ್ಟು ಬಂದವರು ನೀವು. ಯಾಕಿಲ್ಲ? ಒಂದು ವಿಲೇಜ್ ಇಲ್ಲ. ಎಲ್ಲಿ ನೋಡಿದ್ರೆ ಏಮ್ಸ್ ಹಾಸ್ಪಿಟಲ್ ಅಂತ ಸುಳ್ಳು ಹೇಳೋದು. ಒಬ್ಬ ಪ್ರಧಾನಮಂತ್ರಿ ಈ ದೇಶದಲ್ಲಿ ದರ್ಬಂಗಲ್ಲಿ ಒಂದು ಏಮ್ಸ್ ಹಾಸ್ಪಿಟಲ್ ಕಟ್ಟಿದ್ದೀನಿ ಅಂತ ಹಚ್ಚ ಹಸಿ ಸುಳ್ಳು ಹೇಳ್ತಾರ ಒಬ್ಬ ಪ್ರಧಾನಮಂತ್ರಿ. ಅದನ್ನು ಕೇಳಬಾರ್ದೇನು ನಾವು? ಅಲ್ಲಿ ಹೋದ್ರೆ ಬಂದು ಬಯಲೈತಲ್ಲಿ, ಹುಲ್ಲುಗಾವಲು ಬಯಲೈತಿ. ಹಿಂಗೆ ಸುಳ್ಳು ಹೇಳೋ ಒಬ್ಬ ಪ್ರಧಾನಮಂತ್ರಿ ನಾವು ಈಗ ಪ್ರಶ್ನೆ ಕೇಳದೆ ಯಾವಾಗ ಕೇಳೋದು ಪ್ರಶ್ನೆ? ನಿನಗ 10 ವರ್ಷ ಚಾನ್ಸ್ ಕೊಟ್ಟಿವಪ್ಪ, ಮಾಡ್ಬೇಕು ಕೂಡ. ಹೇಳಿದ್ದನ್ನು ಯಾಕೆ ಮಾಡಿಲ್ಲ? 2 ಕೋಟಿ ಉದ್ಯೋಗ ನಾವು ಕೇಳಿದ್ವಪ್ಪ, ನಿವೇದನ ಕೇಳಿದ್ದು 2 ಕೋಟಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಉದ್ಯೋಗ ಅಂತ ಹೇಳಕತ್ತಿ. 10,000 ಉದ್ಯೋಗಕ್ಕೆ 50 ಲಕ್ಷ ಜನ ನಮ್ಮ ದೇಶದ ಯುವಕರು ಲೈನ್ ನಿಂತಾರ. ಅವ್ರಿಗೆ ಲಾಠಿ ಚಾರ್ಜ್ ಮಾಡ್ತೀಯ ನೀನು? ಲಾಠಿ ಚಾರ್ಜ್ ಮಾಡ್ತೀಯನ? ಯಾಕೆ? ಅವ್ರು ನಿನ್ನ ಪರಿವಾರ ಅಲ್ಲೇನ? ನೆನಪಿಸಿದ್ರೆ ದೇಶದ್ರೋಹಿ ಆಗ್ತೀವಿ ನಾವು. ತುಗುಡೆ ಗ್ಯಾಂಗ್ ಆಗ್ತೀವೇನು? ಅರ್ಬನ್ ನಕ್ಸಲ್ ಆಗ್ತೀವೇನು? ಏನು ಕೇಳಕತ್ತೀವಿ ನಿನ್ನ? ಟ್ಯಾಕ್ಸ್ಗಳಿಲ್ಲ ಅಂದ್ರೆ ಬಿಡ್ತೀಯ ನೀನು? ಇನ್ಕಮ್ ಟ್ಯಾಕ್ಸ್ ರೈಡ್ ಎಲ್ಲ ಮಾಡ್ತೀವಿ, ಕಟ್ಟೇವಪ್ಪ. ನಾವು ದೇಶದ್ರೋಹ ಮಾಡಿಲ್ಲ. ನೀನು ನಮ್ಗೆ ಯಾಕೆ ಸುಳ್ಳು ಹೇಳಿದಿ? ಎಲ್ಲೋತು ಜಾಬು, ಕೆಲಸ ಎಲ್ಲೋತು? ಯಾಕೆ ಹೇಳ್ತಿಲ್ಲ? ಈಗ ಮತ್ತೆ ಇನ್ನೊಂದಷ್ಟು ಗ್ಯಾರಂಟಿ ಕೊಡಕ್ಕೆ ಶುರು ಮಾಡಾರ. ಅಂದ್ರೆ ಮೊದಲನೇ ಗ್ಯಾರಂಟಿಗೆ ವಾರಂಟಿ ಇಲ್ಲ. ಈಗ ಮತ್ತೆ ಹೊಸ ಗ್ಯಾರಂಟಿ. ಯಾವ ವಾರಂಟಿನ ನಂಬೋದಪ್ಪ ನಿನ್ನ? 10 ವರ್ಷ ಅದಿ ಮಹಾಪ್ರಭು ನಿಂತಿ. ನೀನು ಕರ್ನಾಟಕಕ್ಕೆ ಬಂದರೆ ಆ ಮೈಸೂರಿನ ಪ್ರತಿನಿಧಿ ವಿದೂಷಕನಂತ ಪ್ರತಿಯೊಬ್ಬರು ಕೂಡ ನೀನು ಬಂದಾಗ ಮಾತ್ರ ರೋಡ್ ಹಾಕ್ತಾರ. ದುಡ್ಡು ಕೊಟ್ಟಿದ್ದು ನಮಗೆ ರೋಡ್ ಹಾಕೋದಿಲ್ಲ. ನೀನು ಮಹಾಪ್ರಭುಗಳು ಬರುತ್ತಿದ್ದಾರೆ ಅಂತ ರೋಡ್ ಹಾಕೋದು. ಪಕ್ಕದ ಕಲ್ಯಾಣ ಮಂಟಪ ಫಿಕ್ಸ್ ಮಾಡೋದು, ಹೂವೆಲ್ಲ ತಗೊಂಡು ಹೂವಿನ ಹಾರ ಎಸೆಯೋದು. ಇಂಥ ಮಹಾರಾಜರು ಬೇಡ ಅಂತಾರೇನಪ್ಪ ಈ ದೇಶ ಕಟ್ಟಿದ್ದು ನಾವು, ಸಂವಿಧಾನ ತಂದಿದ್ದು. ಹಿಟ್ಲರ್ ಹಿಂಗ ಬರ್ತಿದ್ದ, ಮಹಾರಾಜ ಹಂಗ ಬರ್ತಿದ್ದ. ಅವನು ಬರ್ಬೇಕಾದ್ರೆ ಅವನ ರಸ್ತೆ ಒಳಗೆ ಸೆಕ್ಯೂರಿಟಿ, ಅವನ ಸೈನಿಕರು, ಅವನಿಗೆ ಹೂವು, ಅವನ ರಥ, ಜನ ಎಲ್ಲ ಬೇಲಿ ಆ ಕಡೆ. ನಾವೇನು ಅನ್ಟಚಬಲ್ಸ? ನಾವು ಯಾರನ್ನ ಕಂಡು ಜನ ನೀನು? ನಾವು ಬರ್ತಿದ್ರು ದರ್ಶನ ಕೊಡೋದೇ ಆತಲ್ಲ. ಮಾತಿಗೆ ದರ್ಶನ ಕೊಡೋದು, ರಾಜನ ಹಂಗೆ ಬರೋದು, ದಿನಕ್ಕೆ 5 ಡ್ರೆಸ್ ಹಾಕೊಳ್ಳೋದು, ನಿನ್ನ ಅಂತಃಪುರದಲ್ಲಿ ಬರೀ ಮೇಕಪ್ ಮೆನ್ಗಳು, ಫೋಟೋಸು, ಸೆಲ್ಫಿಗಳು. ಕೇರಳದಲ್ಲಿ ದೊಡ್ಡ ಚಂಡಮಾರುತ ಬಂದು ಜನ ಸಾಯ್ತಾ ಇದ್ರೆ 3,000 ಕೋಟಿಗೆ ಪ್ರತಿಮೆ ತೆಗೆಯೋದು, ಅದಕ್ಕೆ ಸೆಲ್ಫಿ ತಗೊಳ್ಳೋದು. ಯಾವ್ರಿನ ಮಹಾರಾಜ ನೀನು? ಯಾವ ದೊಡ್ಡ ನಾಯಕ ನೀನು? ಎಲ್ಲಿ ನಿಮ್ಮ ಮನೆಯಿಂದ ಆಸ್ತಿ ತಂದೀಯ ನೀನಲ್ಲಿ? ಮಾತಾಡಿದರೆ ವಿಶ್ವಗುರು ಹಂಗಂತ. ಇಂಥ ವಿಶ್ವಗುರು ನಿಮ್ಮ 303 ಜನ MP ಗಳು. ನಾವು ಗುಲ್ಬರ್ಗದವರು, ಕರ್ನಾಟಕದವರು, ಇವರನ್ನ ಕೇಳಬೇಕಾದ್ದು. 303 MP ಗಳದಾರಪ್ಪ. ನಾವೆಲ್ಲ ನೋಡಕತ್ತೇವೆ.
ಯಾವ ರಾಜಕಾರಣಿ ಬಂದ್ರು ಅದ ನಿಜ. ಈ ರಾಜಕಾರಣಿ ಬಂದ್ರು ಈ ಮಹಾಪ್ರಭು ಬಂದ್ರ 1,00,000, 2,00,000, 3,00,000 ಜನ ಬರ್ತಾರಂತ ನೋಡಾಕ. ಜನ ನೋಡಕ್ ಬರ್ತಾರ, ಬಸ್ ಕರೆಸ್ಕತಿಯ ನೀನು. ಬೆಳಗಾವಾಗ ಬಂದು ಸುತ್ತಮುತ್ತಲ ಹಳ್ಳಿಗಳೆಲ್ಲ ಬಸ್ ಹೋಗಿ ನಿಂತು ನೋಡಿಲ್ಲ ನಾವು. 200 ರೂಪಾಯಿ 300 ರೂಪಾಯಿ ಕೊಡೋದು. ಇದು ಯಾವ ದೇಶದ ಮಹಾರಾಜ ನೀನು? ಸರಿಪ್ಪ, ನೀನು ಬಂದಾಗ ಬಸ್ ತರಿಸ್ಕೊಂಡು ಜನರನ್ನು ಕರ್ಕೊಂಡು ಬಂದೆ. ಈಗ ಎಲೆಕ್ಷನ್ ಓಟ್ ಇರ್ತೈತಿ. ಓಟ್ ಹಾಕಕ್ಕ ನಮ್ಮ ಪ್ರಜೆಗಳನ್ನ ಬಸ್ಸು ಲಾರಿ ಹಾಕೊಂಡು ಕರ್ಕೊಂಡು ಹೋಗ್ತೀವಲ್ಲ. ಆದ್ರೆ ಕೋವಿಡ್ನಾಗ ನನ್ನ ದೇಶದ ಜನ ನಡಿಬೇಕಾದ್ರ ನಿಮ್ಮ ಒಬ್ಬ MP ಒಂದು ಬಸ್ ಯಾಕೆ ಕಳಿಸಿಲ್ವೋ ಕೇಳ್ಬೇಕ ಬೇಡ ನಾವು? ನೀನು ವಿಶ್ವಗುರು ಪ್ರಭು, ನಿಮ್ಮಲ್ಲಿ ಒಬ್ಬ ಯಾಕೆ ಒಂದು ಬಸ್ ಕಳಿಸಿಲ್ಲ ನನಗೆ ಹೇಳ್ರಿ. ಒಂದು ಬಸ್ಸು ಒಂದು ಲಾರಿ ರೀ ಮನೆಗೆ ಹೋಗಕ. ನಮ್ಮ ಒಂದು ರೋಡ್ನಲ್ಲಿ ಬಿಟ್ಟು ತಟ್ಟಿ ಹೊಡಿ ಜಾಗಟೆ ಹೊಡಿ ಅಂತ ಕುಂತಿ ಹೊರತು ಒಂದು ಸೈಂಟಿಫಿಕ್ ಟೆಂಪರ್ ಇಲ್ಲ. ಕ್ಲೌಡ್ ಥಿಯರಿ ಹಿಂಗೆ ಹೇಳ್ಕೊಂಡು ಕುಂತಿ. ಮಾಧ್ಯಮದ ಮೂಲಕ ನಾನು ಪ್ರಶ್ನೆ ಮಾಡ್ತಿರೋದು ಇದು. ನೀನು ಗುಡಿ ಕಟ್ಟಿ ದೇವಸ್ಥಾನ ಕಟ್ಟಿ ಯಾರು ಬೇಡ ಅಂದ್ರಪ್ಪ? ನೀನು ರಾಮನ ದೇವಸ್ಥಾನ ಕಟ್ಟು, ರಾಮರಾಜ್ಯ ಎಲ್ಲಿ ಅಂತ ಕೇಳಕತ್ತೇನೆ ನಾನು. ರಾಮರಾಜ್ಯ ಇಲ್ಲದ ರಾಮನ ಇಟ್ಕೊಂಡು ನಾವೇನು ಮಾಡೋದು? ನೀನು ಬರೋಕ್ಕೂ ಮುಂಚೆ, ನಿನ್ನ ಪಕ್ಷ ಬರೋಕ್ಕೂ ಮುಂಚೆ ಕೂಡ ದೇವರಿದ್ರು ಈ ದೇಶದಾಗ ನಡ್ಕೊಂಡು ಹೋಗಿಲ್ಲನ? ಅವ್ರವ್ರ ನಂಬಿಕೆ ಅವ್ರವರಿಗೆ. ನೀನು ದೇವರಿಗೆ ಗುಡಿ ಕಟ್ಟೋಣ ನಿನ್ನನ್ನು ಅವರು ಸೃಷ್ಟಿ ಮಾಡಿದ್ರೆ ನೀನು ಸೃಷ್ಟಿ ಮಾಡಕತ್ತೀಯ. ಇದನ್ನ ನಾವು ಪ್ರಶ್ನೆ ಮಾಡ್ಬೇಕು. ನಮಗೆ ಅದು ಮುಖ್ಯ. ಇವತ್ತು ನಮ್ಮ ಯುವಕರಿಗೆ ಉದ್ಯೋಗ ಯಾಕಪ್ಪ ಇಲ್ಲ? ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳು ಒಳ್ಳೆಯ ವಿದ್ಯಾಭ್ಯಾಸ ಯಾಕಿಲ್ಲ? ಇಷ್ಟು ವರ್ಷ ಆತಲ್ಲಪ್ಪ ನೀನು ದೇಶಕ್ಕೋಸ್ಕರ ಬಂದವ. ಒಂದು ಒಳ್ಳೆ ದವಾಖಾನೆ ಯಾಕಿಲ್ಲ ನಮಗ? ಯಾಕೆ ಹಂಗೆ ರಕ್ತ ಹಿಂಡಾಕತ್ತಾರೆ? ಎಲ್ಲಿ ನೋಡಿದ್ರು ಬಿಲ್ ಹಾಕಿ. ಕೇಳೋರು ಇಲ್ಲೇನ ಆತ. ಈಗ ಬಾಂಡ್ ವ್ಯವಹಾರ ಹೇಳಪ್ಪ, ಏನದು ನಿಂದು ಕತಿ? ಎಲೆಕ್ಟ್ರಾಲ್ ಬಾಂಡ್ ಏನದು ಹೇಳು? ಯಾಕ ನೀ ಎಲೆಕ್ಟ್ರಾಲ್ ಬಾಂಡ್ ಅಂತ ತಂದಿ? ಅದನ್ನ ಯಾಕ ಜನಕ್ಕೆ ಪ್ರಜೆಗಳಿಗೆ ಗೊತ್ತಿಲ್ಲದೆ ಮುಚ್ಚಿಡ್ಬೇಕು ಅಂತ ರೂಲ್ ಯಾಕಪ್ಪ ತಂದಿನ? ಆಮೇಲೆ ನೋಡಿದ್ರೆ ನಮಗೆ ಎಷ್ಟು ಶೂನ್ಯ ಅಂತ ಎಣ್ಸಕ್ಕಾಗೋದಿಲ್ಲ. 1,000 ಕೋಟಿ ಅಂತ ಯಾಕೆ ಬೇಕು ನಿನಗೆ ಅಷ್ಟೊಂದು ದುಡ್ಡು? ಅರ್ಥ ಆಗ್ತಿಲ್ಲ ನನಗೆ. ನೀನು ಖರೆ ಕೆಲಸ ಮಾಡಿದ್ರ ಇಷ್ಟು ಖರ್ಚು ಮಾಡೋ ಅವಶ್ಯಕತೆ ಇತ್ತೆ ನಿನಗೆ? ಯಾರು ದುಡ್ಡದು? ಯಾರ ಹತ್ರ ತಗೊಂಡು? ಅದಕ್ಕೆ ಹೋಮ್ ಮಿನಿಸ್ಟ್ರು ಮೊನ್ನೊಂದು ಮಾತು ಹೇಳ್ತಾರೆ. ಅಂದ್ರೆ ನಮ್ಮ ಮೂರ್ಖ ಅನ್ಕೊಂಡ್ಬಿಟ್ಟಾರ ಅವರು. ಹಂಗೇನಿಲ್ರಿ, ನಮಗೆ ಬರೀ 6,000 ಬಂದೈತಿ, ಆ ವಿರೋಧ ಪಕ್ಷಕ್ಕೆ ಒಂದು 2,000 ಬಂದೈತ್ರಿ. ನಮ್ದು 303 ಜನ 6,000 ನಾವು ಭಾಗ ಮಾಡ್ಕೊಂಡ್ರೆ ಕಮ್ಮಿ ರೀ. ಅವರು ಇಬ್ಬರೇ 1,000 ಬಂದೈತ್ರಿ. ಈ ಕತಿ ಹೊಡ್ಯಾಕತ್ತಿ ನನಗೆ. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಇದು ಅನೈತಿಕ ಅಂತ ಹೇಳಾತಲ್ಲ. ಹೇಳಾದ್ಮೇಲೆ ಕೊಡ್ಬೇಕು ಬಿಡ ಲೆಕ್ಕ. ಯಾಕೆ ಕೊಡಕತ್ತಿಲ್ಲ ಲೆಕ್ಕ? ನೀನು ಲೆಕ್ಕ ಕೊಡೋದಿಲ್ಲ. ಮೊನ್ನ ಫೈನಾನ್ಸ್ ಮಿನಿಸ್ಟರ್ ನಾವು ಮತ್ತೆ ಗೆದ್ದು ಬಂದ್ರೆ ಮತ್ತೆ ತರ್ತೀವಿ ಅಂತೀರಿ. ಅಂದ್ರೆ ಸುಪ್ರೀಂ ಕೋರ್ಟ್ನ ಪ್ರಶ್ನೆ ಮಾಡ್ತೀರಿ ನೀವು. ಆ 6,000 ಕೋಟಿ ಯಾರ್ಯಾರ ಹತ್ರ ತಗೊಂಡು ಯಾಕೆ ಹೇಳಕ್ತಿಲ್ಲ ನೀನು? ಒಂದು ಟನಲ್ ಬಿತ್ತು, 42 ಜನ ಸಿಕ್ಕಾಕೊಂಡಿದ್ರು. ಅದನ್ನು ಕಟ್ಟಿದವನ ಹತ್ರ ಯಾಕೆ ಬಾಂಡ್ ತಗೊಂಡೆ ನೀನು? ಅವ ಕಳಪೆ ಕಾಮಗಾರಿ ಮಾಡ್ತಾನಂತ ಗೊತ್ತಿದ್ದು ಅವನ ಹತ್ರ 1,000 ಕೋಟಿ ಬಾಂಡ್ ತಗೊಂಡು ನಮ್ಮ ಪ್ರಜೆಗಳ ತೆರಿಗೆ ದುಡ್ಡನ್ನ ಅವನಿಗೆ 14,000 ರೂಪಾಯಿ ಕಾಂಟ್ರಾಕ್ಟ್ ಯಾಕೆ ಕೊಟ್ಟೆ ನೀನು? ಕಳ್ಳಲ್ಲ ನೀನು? ಆ ಸಾವಿಗೆ ಯಾರು ಕಾರಣ? ನೀನೇ ಅಲ್ಲ. ಕೋವಿಡ್ ಬಂತು, ಒಂದು ಮೆಡಿಕಲ್ ಫಾರ್ಮಾ ಐತಿ, ಅವ ಕಳಪೆ ಔಷಧಿ ಮಾಡೋಣ, ಅದನ್ನು ಜನ ಸತ್ತಾರ. ಅವ್ರಿಗೆ ನೀನು ಹಣ ಇಸ್ಕೊಂಡು ಯಾಕೆ ಕೊಟ್ಟೆ? ನಿನಗೆ ಅಂಥ ದುಡ್ಡು ಯಾಕೆ ಬೇಕಿತ್ತು ನಿನಗ? ಆ ಸಾವಿಗೆ ಯಾರು ಕಾರಣ? ಆದರೆ ಇವತ್ತು ಒಂದು ವಿರೋಧ ಪಕ್ಷದವರು ಒಂದು ಚುನಾವಣೆ ಬಂದಾಗ ಅವರು ಅವರ ಪ್ರಣಾಳಿಕೆಯನ್ನು ಇಟ್ಟರಪ್ಪ, ಮ್ಯಾನಿಫೆಸ್ಟೋನ. ನೀ ಏನು ಮಾಡಬೇಕು? ಅವ್ರೇನು ಹೇಳೋದು, ನನ್ನ ಮ್ಯಾನಿಫೆಸ್ಟೋ ನೋಡ್ರಿ ಅಂತ ಹೇಳ್ಬೇಕು ಹೊರಟು ಅದು ಮುಸ್ಲಿಂ ಲೀಗ್ ಅಂತ ಯಾಕೆ ಹೇಳ್ತೀಯ? ಮತ್ತೆ ಜಾತಿ ಧರ್ಮ ಯಾಕೆ ತರ್ತೀನಿ? ನಿನ್ನ ತಲೆಯಾಗ ಏನು ಹುಡುಕಿ ಯಾಕೆ ಐತದ? ಒಂದು ಮಲ್ಲಿಗೆ ಹೂ ಇದ್ರೆ ಅದ್ರ ಒಳಗಿನ ವಾಸನೆ ಹೊರಗೆ ಬರ್ತೈತಿ. ನೀನು ಮಾತಾಡಿದ್ರೆ ಈ ಕೆಟ್ಟ ವಾಸನೆ ಯಾಕೆ ಬರ್ತೈತಿ ನನಗೆ? ಎಂತ ಅದು ಮಾಂಗಲ್ಯ ಕಿತ್ಕೊಳಕ್ ಬಂದಾರ, ಆಸ್ತಿ ಕಿತ್ಕೊಳಕ್ ಸುಳ್ಳೆ ಯಾಕೆ ಹೇಳಕತ್ತಿ? ಅಂದ್ರೆ ನಡಗಾಕತ್ತಿ. ನಿನಗೆ ಅರ್ಥ ಆಗೈತಿ, ಜನಕ್ಕೆ ಅರ್ಥ ಆಗ್ತೈತಿ, ಇವತ್ತಿನ ಯುವಕರಿಗೆ ಅರ್ಥ ಆಗತ್ತೆ. ಇನ್ನಷ್ಟು ನಾಟಕ ಬಯಲಾಗೈತಿ. ಈ ಪ್ರಶ್ನೆಗಳನ್ನು ನಾವು ಜನರ ಮೂಲಕ ಕೇಳಲೇಬೇಕು. ನೋಡಿ,
ನಾವು ಇವತ್ತು ನೋಡಿ, ಇವತ್ತೊಂದು ಭಾರತದಂಥ ಒಂದು ದೊಡ್ಡ ದೇಶಕ್ಕೆ 500ಕ್ಕೆ ಮೇಲೆ MP ಗಳು ಬೇಕು ನಮಗೆ. ಇದು ರಾಜ್ಯದ ಎಲೆಕ್ಷನ್ ಅಲ್ಲ, ದೇಶದ ಎಲೆಕ್ಷನ್ ಅಲ್ಲೇನ್ರಿ? ಯಾಕೆ ನಾವು ಪ್ರತಿನಿಧಿನ ಆರಿಸ್ತೀವಿ? ಆ 500ಕ್ಕೂ ಮೇಲೆ ಜನ ಅಲ್ಲಿ ಹೋಗಿ ಪಾರ್ಲಿಮೆಂಟ್ನಲ್ಲಿ ಕೂತು ನಮ್ಮ ದೇಶದ, ನಮ್ಮ ಮಕ್ಕಳ, ನಮ್ಮ ಯುವಕರ ಭವಿಷ್ಯಕ್ಕಾಗಿ ರೂಲ್ಸ್ ಮಾಡ್ತಾರೆ, ಕಾನೂನುಗಳನ್ನ ತರ್ತಾರೆ, ಚರ್ಚೆ ಮಾಡ್ತಾರೆ. ನೀನು ಹೇಳಕತ್ತಿ ನನ್ನ ಮಾರಿ ನೋಡು, ನನ್ನ ಮುಖ ನೋಡು ಓಟ್ ಹಾಕು ಅಂತಿ. ಎಂತೆಂಥವ್ರು ಅದ ನಿನ್ನ ಪಾರ್ಟಿ ಒಳಗೆ ಈಗ?